ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಮೊದಲು ಈ ಒಂದು ಫೋಟೋವನ್ನು ನೋಡಿ. ನೆನಪಾಯ್ತಲ್ವಾ? ಯಾರು? ಎಸ್, ಅಜ್ಮಲ್ ಕಸಬ್. ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ಅಂದ್ರೆ CST ಸ್ಟೇಷನ್ನ 2008ರ ದೃಶ್ಯ ಇದು. ಬಂದೂಕನ್ನ ಹಿಡಿದು ಸ್ಟೇಷನ್ ಒಳಗೆ ತಿರುಗಾಡ್ತಾ ಇರುವಂತಹ ರಾಕ್ಷಸ ಭಯೋತ್ಪಾದಕ ಅಜ್ಮಲ್ ಕಸಬ್. ಅವತ್ತು ಪಾಕ್ ಉಗ್ರರ ಅಟ್ಟಹಾಸಕ್ಕೆ ನಮ್ಮ ಅಮಾಯಕ 160ಕ್ಕೂ ಹೆಚ್ಚು ಜನರು ಪ್ರಾಣವನ್ನ ಕಳ್ಕೊಳ್ತಾರೆ. ಇನ್ನು 26/11 ಮುಂಬೈ ದಾಳಿಯ ಹೊಣೆಯನ್ನ ಹಿಂದೂಗಳ ಮೇಲೆ ಹೊರಿಸೋದಕ್ಕೆ, ಕೇಸರಿ ಭಯೋತ್ಪಾದನೆಗೆ ನಾಂದಿಯನ್ನ ಹಾಡೋದಕ್ಕೆ ಕೈಯಲ್ಲಿ ಕೇಸರಿ ದಾರವನ್ನು ಕೂಡ ಕಟ್ಕೊಂಡು ರೆಡಿಯಾಗಿ ಬಂದಿದ್ರು. ಬಟ್ ಇದಕ್ಕೆ ಏನು ಪ್ರತೀಕಾರವನ್ನ ತೀರಿಸ್ಕೊಳ್ತು ಭಾರತ ಅಂತ ದಯವಿಟ್ಟು ಕೇಳಬೇಡಿ. ಯಾಕಂದ್ರೆ ಅವತ್ತು ಇದ್ದಂಥದ್ದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಏನಾಯ್ತು ಅನ್ನುವಂಥದ್ದನ್ನು ದಯವಿಟ್ಟು ಕೇಳಬೇಡಿ. ಎಂತಹ ಕರಾಳ ದಿನಗಳಾಗಿದ್ವದು. ಭಯ, ಗೊಂದಲ, ಅಸುರಕ್ಷತೆ, ಭಾರತ ಅಂದ್ರೇನೆ ಸೇಫ್ ಅಲ್ಲ ಅನ್ನುವಂತಹ ರೀತಿ ಇತ್ತು. ಈಗ ಅಲ್ಲಿಂದ ಈ ಒಂದು ದೃಶ್ಯವನ್ನ ನೀವು ನೋಡ್ಲೇಬೇಕು. ದಯವಿಟ್ಟು ಒಂದು ಬಾರಿ ನೋಡ್ಕೊಂಡು ಬನ್ನಿ. ಅದೇ CST ಸ್ಟೇಷನ್ ಅಲ್ಲಿ ಫ್ರಾನ್ಸ್ ಅಧ್ಯಕ್ಷರಾದಂತಹ ಇಮ್ಯಾನ್ಯುಯಲ್ ಮ್ಯಾಕ್ರನ್ ತಮ್ಮ ಪತ್ನಿಯ ಜೊತೆಗೆ ಎಷ್ಟು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ವಿಡಿಯೋ ಬಹಳಷ್ಟು ವೈರಲ್ ಕೂಡ ಆಗ್ತಾ ಇದೆ. ಈ ಎರಡೂ ದೃಶ್ಯಗಳ ನಡುವೆ ಇರುವಂತಹ ವ್ಯತ್ಯಾಸ ಏನ್ ಹೇಳಿ? ಎಸ್, ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು, ಈಗ ಮೋದಿಜಿಯವರ ಸರ್ಕಾರ ಇದೆ. ಮೊದಲ ಫೋಟೋದಲ್ಲಿ ಭಯ ಇತ್ತು, ಎರಡನೇ ವಿಡಿಯೋದಲ್ಲಿ ಖುಷಿ ಇದೆ. ಅಭಿವೃದ್ಧಿಯಲ್ಲೂ ವ್ಯತ್ಯಾಸ ಆಗಿದೆ, ಭದ್ರತೆಯಲ್ಲೂ ವ್ಯತ್ಯಾಸ ಇದೆ. ಭಾರತ ಅಂದ್ರೆ ಏನು ಅನ್ನುವಂತಹ ಚಿತ್ರಣವೇ ಇವತ್ತು ಬದಲಾಗಿಬಿಟ್ಟಿದೆ. ಇದು ಕಳೆದ 10 ವರ್ಷಗಳಲ್ಲಿ ಮೋದಿಜಿಯವರು ಬಂದ ನಂತರ ಆದಂತಹ ಒಂದು ಬದಲಾವಣೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ವೀಕ್ಷಕರ, ಒಂದು ಸಮಯ ಇತ್ತು, ಜನ ತಮ್ಮದೇ ನಗರದಲ್ಲಿ ಸುರಕ್ಷಿತ ಅಲ್ಲ, ಹೊರಗೆ ಹೋಗೋದೇ ಕಷ್ಟ ಅಂತ ಭಾವಿಸಿದ್ದಂತಹ ಪರಿಸ್ಥಿತಿ. ಲೋಕಲ್ ರೈಲು ನಿಲ್ದಾಣಗಳಲ್ಲಿ ಭಯದ ವಾತಾವರಣ ಇತ್ತು. ಆದ್ರೆ ಇವತ್ತು ನೋಡಿದ್ರೆ ಅದೇ ಸ್ಟೇಷನ್ ಅಲ್ಲಿ ವಿದೇಶಿ ಅಧ್ಯಕ್ಷರು ಆರಾಮಾಗಿ ಯಾವ ಭಯ ಕೂಡ ಇಲ್ಲದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಫ್ರಾನ್ಸ್ ಅಧ್ಯಕ್ಷರಾದಂತಹ ಮ್ಯಾಕ್ರನ್ 3 ದಿನಗಳ ಅಧಿಕೃತ ಭೇಟಿಗೆ ಅಂತ ಭಾರತಕ್ಕೆ ಬಂದಿದ್ರು. AI ಇಂಪ್ಯಾಕ್ಟ್ ಸಮ್ಮಿಟ್ 2026 ಭಾಗವಹಿಸುವ ಸಲುವಾಗಿ ಭಾರತಕ್ಕೆ ಅವರು ಆಗಮಿಸಿರುವಂತದ್ದು. ಆದ್ರೆ ಅವರ ಆ ಒಂದು ಭೇಟಿ ಇದೆಯಲ್ವಾ, ನಮ್ಮ ದೇಶದ ಜನರಿಗೆ ಬಹಳಷ್ಟು ಸಂದೇಶಗಳನ್ನ ರವಾನೆ ಮಾಡಿದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ನಮ್ಮ ದೇಶದ ತಾಕತ್ ಏನಂತ ತಿಳಿಸಿಕೊಡೋದಕ್ಕೆ ಬಹುಶಃ ಅವರೇ ಬರ್ಬೇಕಾಯ್ತು ಅಂತ ಅನ್ಸುತ್ತೆ. ಅವರದೇ ಇನ್ನೊಂದು ವಿಡಿಯೋ ಇದೆ, ವಿಶೇಷವಾಗಿ ಅದು ಕೂಡ ವೈರಲ್ ಆಗ್ತಾ ಇದೆ. ನೀವು ಕೂಡ ಒಂದು ಬಾರಿ ನೋಡ್ಕೊಂಡು ಬನ್ನಿ. ನೋಡಿ, ಮುಂಬೈನ ರಸ್ತೆಗಳಲ್ಲಿ ಎಷ್ಟು ಆರಾಮಾಗಿ ಸಾಮಾನ್ಯ ವ್ಯಕ್ತಿಯ ಹಾಗೆ ಜಾಗಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ಎದ್ದು ಮ್ಯಾಕ್ರನ್ ಮುಂಬೈನ ಪ್ರಸಿದ್ಧ ಮೆರೈನ್ ಡ್ರೈವ್ ಅಲ್ಲಿ ಜಾಗಿಂಗ್ ಅನ್ನು ಮಾಡ್ತಾರೆ. ಅವರ ಜೊತೆಗೆ ಭದ್ರತಾ ಸಿಬ್ಬಂದಿಗಳಿದ್ರು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಭದ್ರತಾ ಸಿಬ್ಬಂದಿಗಳು ಇದ್ರೂ ಕೂಡ ಹೊರಗೆ ಅಷ್ಟು ರಾಜಾರೋಷವಾಗಿ ಹೋಗುವಂಥದ್ದು ಕಷ್ಟ ಇತ್ತು ಈ ಹಿಂದೆ. ಆದ್ರೆ ಇವತ್ತು ಇಲ್ಲ ನೋಡಿ. ಹಿಂದಿನ ಪ್ರಧಾನಮಂತ್ರಿಗಳಾದಂತಹ ಮನಮೋಹನ್ ಸಿಂಗ್ ಕೆಂಪುಕೋಟೆಯಲ್ಲಿ ಭಾಷಣವನ್ನ ಮಾಡುವಂತಹ ಸಂದರ್ಭದಲ್ಲಿ ಬುಲೆಟ್ ಪ್ರೂಫ್ ಗ್ಲಾಸ್ ಶೀಲ್ಡ್ ಅನ್ನು ಅಳವಡಿಸಿ ಆಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಮೋದಿಜಿ ಬಂದ ನಂತರ ಅದನ್ನ ತೆಗ್ಸೇ ಬಿಟ್ರು, ಇಲ್ಲ ನಾನು ಓಪನ್ ಆಗಿ ಮಾತಾಡ್ತೀನಿ ಅಂತ. ಅಲ್ಲಿಂದ ಇವತ್ತು ಮ್ಯಾಕ್ರನ್ ರಾಜಾರೋಷವಾಗಿ ಓಡಾಡುವವರೆಗೆ ಮೋದಿಜಿಯವರ ನವ ಭಾರತ ಏನನ್ನುವಂಥದ್ದನ್ನು ಇದು ತೋರಿಸಿಕೊಳ್ತಾ ಇದೆ.
ಒಪ್ಕೊಳ್ತೀರಾ? ವೀಕ್ಷಕರ ವಿಡಿಯೋವನ್ನು ನೋಡಿ, ಅವರ ಪಾಡಿಗೆ ಅವರು ಜಾಗಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಹೈಪ್ ಇಲ್ಲ, ಪಬ್ಲಿಕ್ಕಿಗೆ ತೊಂದರೆ ಇಲ್ಲ, ಯಾವ ದೊಡ್ಡ ಬಂದೋಬಸ್ತ್ ಇಲ್ಲ. ಸ್ಥಳೀಯರು ಮಾತ್ರ ಪಾಪ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಅರೆ, ಒಬ್ಬ ವಿಶ್ವ ನಾಯಕ ನಮ್ಮ ಮಧ್ಯೆ ಈ ರೀತಿ ಆರಾಮ್ಸೆ ತಮ್ಮ ಬೆಳಗಿನ ರೂಟೀನನ್ನು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ದೇಶ ಎಷ್ಟು ಸೇಫ್ ಅನ್ನುವಂಥದ್ದನ್ನು ನೋಡಿ ಅವರು ಖುಷಿ ಪಡ್ತಾ ಇದ್ದಾರೆ. ಈ ಹಿಂದೆ ಹೇಗಿತ್ತು? ರಸ್ತೆಗಳಲ್ಲಿ ಇಲ್ಲಿ ಯಾವುದೇ ಅನುಮಾನಾಸ್ಪದ ವಸ್ತುವನ್ನ ಮುಟ್ಟಬೇಡಿ ಅನ್ನುವಂಥ ಒಂದು ಎಚ್ಚರಿಕೆಯ ಫಲಕಗಳನ್ನ ಎಲ್ಲಾ ಕಡೆ ನೋಡಿದ್ದಂತಹ ಆ ಒಂದು ನಗರ ಇವತ್ತು ಅದೇ ರಸ್ತೆಗಳಲ್ಲಿ ವಿದೇಶಿ ಅಧ್ಯಕ್ಷ ಯಾವುದೇ ಭಯ ಇಲ್ಲದೆ ಜಾಗಿಂಗ್ ಮಾಡೋದನ್ನ ನೋಡ್ತಾ ಇದೆ. ಅಷ್ಟೇ ಅಲ್ಲ, ರಾತ್ರಿ ಅವರು ನಾನು ಆಗ್ಲೇ ಹೇಳಿದ ಹಾಗೆ ಭಾರತದ ಅತ್ಯಂತ ಬ್ಯುಸಿ ಸ್ಟೇಷನ್ ಒಂದಾದಂತಹ CST ಯಲ್ಲಿ ಪತ್ನಿ ಜೊತೆಗೆ ಕಾಣಿಸ್ಕೊಳ್ತಾರೆ. ಇದೇ ಸ್ಟೇಷನ್ ಅಲ್ಲಿ 26/11 ದಾಳಿ ಸಂದರ್ಭದಲ್ಲಿ ಅಜ್ಮಲ್ ಕಸಬ್ ಹಿಡಿಯಲ್ಪಟ್ಟಿದ್ದಂಥದ್ದು. ಅದೇ ಸ್ಥಳ, ಅದೇ ನಗರ. ಅದರ ಪರಿಸ್ಥಿತಿ ಇವತ್ತು ಸಂಪೂರ್ಣವಾಗಿ ಬದಲಾಗಿಬಿಟ್ಟಿದೆ. ನಮ್ಮ ಭಾರತ ಅಸುರಕ್ಷಿತ ಅಂತ ಹೇಳ್ತಾ ಇದ್ದಂಥವ್ರು ಈಗ ಎಲ್ಲಿದ್ದಾರೆ? ಹೊರಗಿನವರು ಬಿಡಿ, ನಮ್ಮವರೇ, ನಮ್ಮದೇ ದೇಶದ ಒಂದಷ್ಟು ಜನ ಭಾರತ ಸರಿ ಇಲ್ಲ, ಅಸುರಕ್ಷಿತ ಅಂತ ಹೇಳ್ತಾರೆ. ವಿದೇಶಿ ನಾಯಕರು ಬಂದರೂ ಕೂಡ ಇಲ್ಲಿ ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರಲ್ಲ. ಈ ಹಿಂದೆ ಅಂಥ ಪರಿಸ್ಥಿತಿ ಇತ್ತು ಅಫ್ಕೋರ್ಸ್, ಆದ್ರೆ ಇವತ್ತು ಬದಲಾಗಿದೆ. ಮ್ಯಾಕ್ರನ್ ಅವರ ಆ ಒಂದು ವಾಕ್ ಇದೆಯಲ್ಲ, ಅವರೊಂದು ಜಾಗಿಂಗ್ ಇದೆಯಲ್ಲ, ಆ ಎಲ್ಲ ಸುಳ್ಳು ಗೋಡೆಯನ್ನು ಇವತ್ತು ಒಡೆದು ಹಾಕಿದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಮೋದಿಜಿ ಅವರ ಆಡಳಿತದಲ್ಲಿ ಏನು ಬದಲಾವಣೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಅವರು ಆ ಮೂಲಕ ತೋರಿಸಿಕೊಟ್ಟಿದ್ದಾರೆ ಅಂತಂದ್ರೂ ಖಂಡಿತವಾಗ್ಲೂ ತಪ್ಪಾಗಲ್ಲ. ಅಂಡ್ ಒಂದಷ್ಟು ದಿನಗಳ ಹಿಂದೆ T20 ವಿಶ್ವಕಪ್ಗೆ ಭಾರತಕ್ಕೆ ಬಂದಿದ್ದಂತಹ ಇಂಗ್ಲೆಂಡ್ ಆಟಗಾರ ಜೋಫ್ರಾ ಆರ್ಚರ್ ಮೆರೈನ್ ಡ್ರೈವ್ ಹತ್ರ ಸುಮ್ಮನೆ ಕೂತು ವಿಶ್ರಾಂತಿಯನ್ನು ಪಡಿತಾ ಇರುವಂತಹ ದೃಶ್ಯ ಕೂಡ ವೈರಲ್ ಆಗಿತ್ತು. ಯಾಕೆ ಇವೆಲ್ಲವನ್ನು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಹಿಂದೆ ಇದ್ದಂತಹ ಪರಿಸ್ಥಿತಿ ಇವತ್ತು ನಮ್ಮ ಭಾರತದಲ್ಲಿ ಇಲ್ಲ. ಮೋದಿಜಿಯವರ ಆಡಳಿತದಲ್ಲಿ ಬಹಳಷ್ಟು ಸುಧಾರಣೆ, ಬಹಳಷ್ಟು ಬದಲಾವಣೆಗಳು ಆಗಿದೆ ಅನ್ನುವಂತಹ ಕಾರಣಕ್ಕೆ ಇದನ್ನ ನಿಮಗೆ ಹೇಳ್ತಾ ಇರುವಂಥದ್ದು. ವೀಕ್ಷಕರು, ಇನ್ನು 10 ವರ್ಷಗಳ ಹಿಂದೆ ಮುಂಬೈನ ಒಬ್ಬ ರಸ್ತೆ ವ್ಯಾಪಾರಿಗೆ ಬ್ಯಾಂಕ್ ಖಾತೆ ತೆರೆಯೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಸರಿಯಾದ ಅಡ್ರೆಸ್ ಇರಲಿಲ್ಲ, ಪೇಪರ್ಸ್ ಇರಲಿಲ್ಲ, ಬ್ಯಾಂಕಿಂಗ್ ಪ್ರವೇಶ ಇರಲಿಲ್ಲ. ಆದ್ರೆ ಇವತ್ತು ಅದೇ ವ್ಯಾಪಾರಿ ತನ್ನ ಮೊಬೈಲಲ್ಲಿ ಡಿಜಿಟಲ್ ಪೇಮೆಂಟ್ ಅನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ನಾನು ಹೇಳ್ತಾ ಇರುವಂಥದ್ದಲ್ಲ, ಇದನ್ನ ಫ್ರಾನ್ಸ್ ಅಧ್ಯಕ್ಷರು ಮುಕ್ತವಾಗಿ ಹೇಳ್ಕೊಳ್ತಾ ಇರುವಂಥದ್ದು. ಹೊಗಳ್ತಾ ಇದ್ದಾರೆ ಭಾರತವನ್ನ. 10 years ago, a street vendor in Mumbai could not open a bank account. No address, no papers, no access. And today the same vendor accepts payments on his phone. ನೋಟನ್ನ ಸ್ವೀಕಾರ ಮಾಡೋದ್ರಿಂದ ಇವತ್ತು QR ಕೋಡ್ ತನಕ, ಅಂದ್ರೆ ಮೋದಿಜಿ ಬಂದ ನಂತರ ಏನಾಯ್ತು ಅನ್ನುವಂಥ ಒಂದು ಸ್ಪಷ್ಟ ಚಿತ್ರಣ ಅವರಿಗೆ ಸಿಕ್ಕಿದೆ. ಅವರದನ್ನ ಇವತ್ತು ಹೊಗಳ್ತಾ ಇದ್ದಾರೆ. ಆದ್ರೆ ಪಾಪ ನಮ್ಮ ದೇಶದವರಿಗೆ ಆ ಒಂದು ಕ್ಲಾರಿಟಿ ಇನ್ನೂ ಕೂಡ ಸಿಕ್ಕಿಲ್ಲ, ಅರ್ಥನೇ ಆಗ್ತಾ ಇಲ್ಲ. ಅಷ್ಟೆಲ್ಲ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮಾತಾಡ್ತಾ ಇನ್ನೂ ಹೇಳ್ತಾರೆ, 10 ವರ್ಷಗಳ ಹಿಂದೆ ಜಗತ್ತು ಭಾರತ ವಿಫಲ ಆಗುತ್ತೆ, ಫೇಲ್ ಆಗುತ್ತೆ ಅಂತ ಭಾವಿಸಿತ್ತು. ಆದ್ರೆ ಭಾರತ ಎಲ್ಲರ ಊಹೆಯನ್ನ ತಪ್ಪು ಅಂತ ಇವತ್ತು ಸಾಬೀತು ಮಾಡಿದೆ. ಯಾರು ಹೇಳ್ತಾ ಇರುವಂತದ್ದು? ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಹೇಳ್ತಾ ಇರುವಂತದ್ದು. And I started with a story about a street vendor in Mumbai. 10 years ago, the world told India that 1.4 billion people could not be brought into the digital economy. India proved them wrong. ಅಂದ್ರೆ ಕಾಂಗ್ರೆಸ್ ಆಡಳಿತದಲ್ಲಿ ಭಾರತದ ಪರಿಸ್ಥಿತಿ ಹಾಗೆ ಇತ್ತು. ಬಟ್ ಇವತ್ತು ಏನಾಗಿದೆ ಅದನ್ನ ಅವರು ಹೇಳ್ತಾ ಇರುವಂತದ್ದು. ವೀಕ್ಷಕರೇ, ಮಾರ್ಗನ್ ಸ್ಟ್ಯಾನ್ಲಿ 2013ರಲ್ಲಿ ಭಾರತ ಸೇರಿದ ಹಾಗೆ ಬ್ರೆಜಿಲ್ ಆಗಿರ್ಬೋದು, ಇಂಡೋನೇಷ್ಯಾ, ಟರ್ಕಿ, ದಕ್ಷಿಣ ಆಫ್ರಿಕಾ ಈ ದೇಶಗಳನ್ನ ಫ್ರೆಜೈಲ್ 5 ಅಂತ ಕರೆದಿದ್ರು. ಯಾಕೆ? ಕರೆಂಟ್ ಅಕೌಂಟ್ ಡೆಫಿಸಿಟ್ ಹೆಚ್ಚಳ ಆಗಿರಬಹುದು, ಇನ್ನು ರೂಪಾಯಿ ಮೌಲ್ಯ ಕುಸಿತ ಆಗಿರಬಹುದು, ಹೂಡಿಕೆದಾರರ ಆತಂಕ ಇತ್ತು, ಬಹಳಷ್ಟು ಸಮಸ್ಯೆಗಳಿತ್ತು. ಭಾರತ ಸಂಪೂರ್ಣವಾಗಿ ಹಿಂದೆ ಉಳಿದಿತ್ತು. ಹಾಗಾಗಿ ಭಾರತವನ್ನ ಫ್ರೆಜೈಲ್ 5 ಅಲ್ಲಿ ಅವರು ಉಲ್ಲೇಖ ಮಾಡಿದ್ರು, ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ರು. ಆದ್ರೆ 2014ರ ನಂತರ ಆಡಳಿತ ಬದಲಾವಣೆ ಆಗುತ್ತೆ, ಮೋದಿಜಿ ಸರ್ಕಾರ ಬರುತ್ತೆ, ಆರ್ಥಿಕ ಸುಧಾರಣೆ ಆಗಿರಬಹುದು, ಡಿಜಿಟಲ್ ಪೇಮೆಂಟ್ ಆಗಿರಬಹುದು, ಮೂಲಸೌಕರ್ಯ ಹೂಡಿಕೆ ಆಗಿರಬಹುದು, ಅದು ಮೂಲಸೌಕರ್ಯ ಬದಲಾವಣೆ ಆಗಿರಬಹುದು, ಇನ್ನು ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಮೇಲೆ ಒತ್ತು ನೀಡುವಂಥದ್ದಾಗಿರ್ಬೋದು, ಸಂಪೂರ್ಣವಾಗಿ ಬದಲಾವಣೆ ಆಯಿತು. ಇವತ್ತು ಭಾರತವನ್ನ ಜಗತ್ತಿನ ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕ
ಪ್ರಮುಖ ಆರ್ಥಿಕತೆ ಅಂತ ನೋಡಲಾಗ್ತಾ ಇದೆ. ಭಾರತ ಇವತ್ತು G20 ಆತಿಥೇಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಜಾಗತಿಕ ಸರಪಳಿ ಕೇಂದ್ರವಾಗಿ ಇವತ್ತು ಭಾರತವನ್ನ ಪರಿಗಣಿಸಲಾಗ್ತಾ ಇದೆ. ಹೀಗಾಗಿ 2013ರ ಫ್ರೆಜೈಲ್ 5 ಆ ಒಂದು ಟ್ಯಾಗ್ ಇಂದ 2025ರ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕಾನಮಿ ಅಂತ ಭಾರತವನ್ನ ಕರೆಯುವವರೆಗಿನ ಆ ಒಂದು ಹಾದಿ ಇದೆಯಲ್ವಾ, ಅದು ಸಮರ್ಥ ಆಡಳಿತದ ಅವಶ್ಯಕತೆಯನ್ನ ಎತ್ತಿ ಹಿಡಿಯುತ್ತೆ. ಒಪ್ಕೊಳ್ತೀರಾ ವೀಕ್ಷಕರ? ಒಂದು ಕಡೆ ಫ್ರಾನ್ಸ್ ಅಧ್ಯಕ್ಷ ಜಾಗಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಅಂದ್ರೆ ಯಾವುದೇ ಭಯ ಇಲ್ಲದೆ. ಇನ್ನು ನಮ್ಮ ದೇಶ ಈ ಹಿಂದೆ ಹೇಗಿತ್ತು, ಈಗ ಹೇಗೆ ಬೆಳೆದು ನಿಂತಿದೆ ಅಂತ ಮುಕ್ತವಾಗಿ ಹೊಗಳ್ತಾರೆ. ಇನ್ನು ವಿದೇಶಿ ಕ್ರಿಕೆಟ್ ಆಟಗಾರರು ಕೂಡ ಅಷ್ಟೇ, ಯಾವುದೇ ಭಯ ಇಲ್ಲದೆ ರಾಜಾರೋಷವಾಗಿ ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇರುವಂತಹ ಈ ಎಲ್ಲ ದೃಶ್ಯಗಳಿದೆಯಲ್ಲ, ಇದು ಕೇವಲ ಒಂದು ದೃಶ್ಯ ಮಾತ್ರ ಅಲ್ಲ, ಇದನ್ನ ಬದಲಾವಣೆ ಅಂತ ಹೇಳಬಹುದು. ಭದ್ರತಾ ವ್ಯವಸ್ಥೆಯ ಬದಲಾವಣೆ ಆಗಿರಬಹುದು, ನಗರಗಳ ಇಮೇಜಿನ ಬದಲಾವಣೆ ಆಗಿರಬಹುದು, ಇನ್ನು ವಿಶ್ವದ ಮುಂದೆ ಭಾರತದ ಆತ್ಮವಿಶ್ವಾಸದ ಪ್ರತಿಬಿಂಬ. ಆ್ಯಂಡ್ ಭಾರತ ಇವತ್ತು ಎಷ್ಟು ಮುಂದೆ ಹೋಗಿದೆ, ಎಷ್ಟು ಅಭಿವೃದ್ಧಿ ಆಗಿದೆ, ಭಾರತದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅನ್ನುವಂಥದ್ದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಆ್ಯಂಡ್ ಮೋದಿಜಿ ಆಡಳಿತಕ್ಕೂ ಕಾಂಗ್ರೆಸ್ ಆಡಳಿತಕ್ಕೂ ಏನು ಡಿಫ್ರೆನ್ಸ್ ಅಂತ ಕೇಳಿದ್ರೆ, ಡಿಫ್ರೆನ್ಸ್ ಇದೇ ಡಿಫ್ರೆನ್ಸು. ಅದಕ್ಕೆ ಹೇಳೋದು ಮೋದಿ ಹೇ ತೋ ಮುಮ್ಕಿನ್ ಹೇ. ಇಷ್ಟು ದಿನ ನಾವು ಮಾತ್ರ ಅದನ್ನು ಹೇಳ್ತಾ ಇದ್ವಿ. ಈಗ ಫ್ರಾನ್ಸ್ ಅಧ್ಯಕ್ಷರು ಸಮೇತ ಬಂದು ಮೋದಿ ಹೇ ತೋ ಮುಮ್ಕಿನ್ ಹೇ ಅನ್ನುವಂಥದ್ದನ್ನು ತಮ್ಮದೇ ರೀತಿಯಲ್ಲಿ ಹೇಳಿ ಹೋಗಿದ್ದಾರೆ. ಇನ್ನೂ ಅರ್ಥ ಆಗಲಿಲ್ಲ ಅಂತಂದರೆ ಏನು ಮಾಡೋಣ? ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.